ಆವರಣದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿಯ ಮೊದಲನೇ ದಿನದಂದು ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ತಾಯಿ ಚಾಮುಂಡೇಶ್ವರಿಗೆ ಇಂದು ಭವಾನಿ ಅಲಂಕಾರವನ್ನು ಮಾಡಿದ್ದು, ನವರಾತ್ರಿಯ ಪ್ರಯುಕ್ತ ದೇವಸ್ಥಾನಕ್ಕೆ ಬರುವಂತಹ ಮಹಿಳೆಯರು ಅಕ್ಕಿ ಹಿಟ್ಟು ದೀಪ, ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿಸುವುದರೊಂದಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಅಲ್ಲದೆ ಇಂದು ವಿಶೇಷವಾಗಿ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವಿಯ ದರ್ಶನ ಪಡೆಯಲು ಬರುತ್ತಾರೆ. ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಲಾಗುತ್ತದೆ ಎಂದು ಪ್ರಧಾನ ಅರ್ಚಕರಾದ ಶೇಷುಪ್ರಸಾದ್ ರವರು ತಿಳಿಸಿದರು. ನವರಾತ್ರಿಯ ಪ್ರಯುಕ್ತ ಪ್ರಶಾಂತ್ ನಗರದ ಜಬಿ ಲೈಟಿಂಗ್ಸ್ ವತಿಯಿಂದ ದೇವಸ್ಥಾನಕ್ಕೆ ವಿವಿಧ ರೀತಿಯ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಗುರುಭ್ಯೋ ನಮಃ. ಹರಿಃ ಓಂ. ಈ ದಸರಾ ಉತ್ಸವ ಈ ಅರಮನೆ ಸಾಂಪ್ರದಾಯಿಕ ರಾಜಮನೆತನದಲ್ಲಿ ಮೊದಲಿಂದ ನಡ್ಕೊಂಡು ಬಂದಿರುತ್ತೆ. ಅದೇ ಥರದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ದೇವಾಲಯಗಳಲ್ಲಿ ಅದರೊಳಗೆ ಈ ಹೆಣ್ಣು ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ. ಇದು ಏನಪ್ಪ ಇದು ಉದ್ದೇಶ ಅಂದರೆ, ಮಹಿಷಾಸುರ ಮಧ್ಯೆ ರಾಕ್ಷಸರ ಸಂಹಾರಕ್ಕೋಸ್ಕರ ಈ ಚಾಮುಂಡೇಶ್ವರಿನ ಎಲ್ಲ ದೇವತೆಗಳು ಅವರವರ ಶಕ್ತಾನುಸಾರ ಎಲ್ಲ ಆಯುಧಗಳನ್ನ ಕೊಟ್ಟು, ಅವರ ಶಕ್ತಿಯನ್ನು ಕೊಟ್ಟು ಈ ರಾಕ್ಷಸನ ಸಂಹಾರ ಮಾಡೋದಕ್ಕೋಸ್ಕರ ಈ ದುರ್ಗಾ ಪರಮೇಶ್ವರಿನ ಪ್ರತಿಷ್ಠೆ ಮಾಡ್ತಾರೆ. ಅದೇ ಅದರಂತೆ ನಮ್ಮ ಈ ಚಿಕ್ಕಬಳ್ಳಾಪುರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಈ KEB ಆಭರಣ ಬೆಸ್ಕಾಂ ಆವರಣದಲ್ಲಿ 40 ವರ್ಷ ಆಯಿತು ಪ್ರತಿಷ್ಠೆ ಆಗಿ. ಅದೇ ಥರದ 40 ವರ್ಷದಿಂದ ಈ ಬೆಸ್ಕಾಂ ಕಮಿಟಿಯವರೆಲ್ಲ ಪ್ರತಿ ವರ್ಷ ಆ ಕಮಿಟಿಯವರು ಹಾಗೂ ಭಕ್ತಾದಿಗಳಿಂದ ವಿಶೇಷವಾಗಿ ಪೂಜೆ ನಡೀತಾ ಬರ್ತಾ ಇದೆ. ಬೆಳಿಗ್ಗೆ ಹೊತ್ತು ಪ್ರತಿದಿನ ಬೆಳಿಗ್ಗೆ ರುದ್ರಾಭಿಷೇಕ ಇರುತ್ತೆ, ಹಾಗೂ ಸಂಜೆ ಲಲಿತಾ ಸಹಸ್ರನಾಮ, ಹೆಸರುಬೇಳೆ ಪಾನಕ ಶಾಂತಿಗಾಗಿ ಪ್ರಸಾದ ವಿನಿಯೋಗ ಮತ್ತು ಭಕ್ತಾದಿಗಳಿಗೆ ದಿನ ಬಳೆಗಳೆಲ್ಲ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಮೊದಲನೇ ದಿನವಾಗಿ ಇವತ್ತು ತಮ್ಮ ದೇವರಿಗೆ ಭವಾನಿ ಅಲಂಕಾರ ಮಾಡಲಾಗಿದೆ. ಇದೇ ಥರ 10 ದಿನವೂ ಚೆನ್ನಾಗಿ ಅಲಂಕಾರ ಇರುತ್ತೆ. ಹಾಗೂ ವಿಜಯದಶಮಿ ದಿನ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾಗೂ ಜಂಬೂ ಸವಾರಿ ಪ್ರಯುಕ್ತ ವಿಶೇಷವಾಗಿ ಪಲ್ಲಕ್ಕಿಯೊಳಗೆ ಮೆರವಣಿಗೆ ಇರುತ್ತೆ. ಇದನ್ನೆಲ್ಲ ನಮ್ಮ ಬೆಸ್ಕಾಂ ಕಮಿಟಿಯವರು ಹಾಗೂ ಭಕ್ತಾದಿಗಳು ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಇಲ್ಲಿ ಶೇಷಪ್ರಸಾದ್ ಅಂತ ಈ 40 ವರ್ಷದಿಂದನೂ ಅರ್ಚಕರಾಗಿದ್ದೇನೆ. ನನ್ನ ತಮ್ಮ ಹಾಗೆ ಲಕ್ಷ್ಮೀನಾರಾಯಣ ಮೂರ್ತಿನೂ ಇಬ್ಬರು ಸೇರ್ಕೊಂಡು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾ ಇದ್ದೀವಿ.